ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಾಲು ಕೋವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಹಾಲು ಕೋವಾ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ತಿಳಿದೇ ಇರುತ್ತೆ. ನನಗಂತೂ ಇದು ತುಂಬ ಇಷ್ಟ. ನಾನು ತುಂಬ ಚಿಕ್ಕವಳಿದ್ದಾಗ ನಾನು ಇದನ್ನು ಅಂಗಡಿಯಲ್ಲಿ ₹1 ಕೊಟ್ಟು ತೊಗೊಂಡು ತಿಂತಾಯಿದ್ದೆ. ಅದಕ್ಕೆ ಈಗ ನೆನಪಾಯ್ತು ಅದನ್ನು ಮಾಡೋಣ ಅಂತ ನಾನಿವತ್ತು ಟ್ರೈ ಮಾಡ್ತಾಯಿದ್ದೀನಿ. ಹಾಲು ಕೋವಾ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡಿ. ಇದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. 1 ಕಪ್ ಸಕ್ಕರೆ, 1 ಕಪ್ ಹುರ್ಗಡ್ಲೆ ಇದ್ದರೆ ಸಾಕು, ಜೊತೆಗೆ ತುಪ್ಪ ಇದ್ದರೆ ಸಾಕು. ಈಗ ಒಂದು ಮಿಕ್ಸಿ ಜಾರ್ಗೆ ನಾನೀಗ 1 ಬೌಲ್ ಹುರ್ಗಡ್ಲೆ ಹಾಕ್ಕೊತಿದ್ದೀನಿ ಮತ್ತು 1 ಬೌಲ್ ಸಕ್ಕರೆ. ಸೇಮ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ, ಹುರ್ಗಡ್ಲೆ ಸಕ್ಕರೆ ಎರಡನ್ನೂ ಸಾಕು. ಮತ್ತು ನಾನು 2 ಏಲಕ್ಕಿ ಹಾಕ್ಕೊತಿದ್ದೀನಿ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ. ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ತರಿ ಥರ ಮಾಡಬೇಡಿ, ತುಂಬ ನುಣ್ಣಗೆ ಸಾಫ್ಟಾಗಿರಬೇಕು ಆ ಥರ ಮಾಡ್ಕೊಳ್ಳಿ. ಸಾಫ್ಟಾಗಿದ್ದರೆ ತಿನ್ನೋವಾಗ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ ಹಾಲು ಕೋವಾ. ಸೊ ಹಾಗಾಗಿ ತುಂಬ ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ತಟ್ಟೆ ತೊಗೊತಿದ್ದೀನಿ. ಆ ತಟ್ಟೆಗೆ ನಾನು ಇನ್ನೇನು ಮಿಕ್ಸಿಲಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆ ಮತ್ತು ಸಕ್ಕರೆನ ಆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇದಕ್ಕೆ ನೀವು ಏನನ್ನು ಹಾಕೋದು ಬೇಡ, ಜಸ್ಟ್ ತುಪ್ಪ ಹಾಕಿದ್ರೆ ಸಾಕು. ಇದನ್ನು ಬಿಸಿ ಮಾಡೋ ನೆಸೆಸಿಟಿ ಏನಿಲ್ಲ. ಈಗ ಅದು ಗಂಟೆ ಏನಾದರೂ ಇರುತ್ತೆ ಹುರ್ಗಡ್ಲೆದು, ಅದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ನೋಡಿ, ಎಲ್ಲನೂ ಉಡುಡಿ ಮಾಡಿ. ನಂತರ ತುಪ್ಪನ ನಾನು ಏನು ತೊಗೊಂಡಿದ್ದೀನಿ ಹುರ್ಗಡ್ಲೆ ಮತ್ತು ಸಕ್ಕರೆ ಸೇಮ್ ಬೌಲಲ್ಲಿ ಅರ್ಧ ಬೌಲ್ಗಿಂತ ಜಾಸ್ತಿ ತುಪ್ಪನ ಬಿಸಿ ಮಾಡಿಕೊಂಡು ಅದನ್ನು ಹಾಕ್ಕೊತಿದ್ದೀನಿ. ಜಾಸ್ತಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಹಿಟ್ಟು ಕಲಸೋದ್ರಿಂದ. ಅದಕ್ಕೆ ನೀರೇನು ಹಾಕೋ ನೆಸೆಸಿಟಿ ಇಲ್ಲ, ತುಪ್ಪದಲ್ಲೇ ಕಲಿಸ್ಕೊಳ್ಳಿ. ಬೇಕು ಅಂತಂದರೆ ನಿಮಗೆ ಜಾಸ್ತಿ ತುಪ್ಪ ಹಾಕೋಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು. ನಾನಿಲ್ಲಿ ತುಪ್ಪದಲ್ಲೇ ಕಲಿಸ್ಕೊತಿದ್ದೀನಿ ಚೆನ್ನಾಗಿ. ನಿಮ್ಗೆ ಬೇಕಂದರೆ ಹಾಲು ಮಿಕ್ಸ್ ಮಾಡ್ಕೋಬೋದು, ನೀರಂತೂ ಹಾಕಬೇಡಿ. ತುಪ್ಪದಲ್ಲಿ ಚೆನ್ನಾಗಿ ಕಲಿಸಿದ್ರೆ ಗಟ್ಟಿ ಬರುತ್ತೆ. ಜಾಸ್ತಿ ತುಪ್ಪ ಅಂದರೆ ಅದು ಎಷ್ಟು ಗಟ್ಟಿ ಬರುತ್ತೋ ಅಷ್ಟು ಈ ಥರ ಒಂದು ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹಿಟ್ಟು ಏನಿರ್ತದೆ ಅದನ್ನು ನೀವು ಉಂಡೆ ಮಾಡೋ ಥರ ಅಷ್ಟು ಕಲಸಿ ಒಂದು ಪ್ಲೇಟ್ಗೆ ತುಪ್ಪ ಸವರಿಟ್ಕೊಂಡು ಆ ಪ್ಲೇಟ್ಗೆ ನಾವೇನು ಕಲಸಿಟ್ಕೊಂಡಿರ್ತೀವಿ ಆ ಹಿಟ್ಟನ್ನೆಲ್ಲನೂ ನೀಟಾಗಿ ಪ್ರೆಸ್ ಮಾಡಬೇಕು ಚೆನ್ನಾಗಿ. ಒಂದು ಸ್ವೀಟ್ ಶೇಪ್ಗೆ ಪ್ರೆಸ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಹಾಲು ಕೋವಾ ರೆಡಿ ಆಗುತ್ತೆ. ನೀರೆಲ್ಲ ಹಾಕ್ಬಿಟ್ರೆ ತೆಳ್ಳ ಆಗಿಬಿಡುತ್ತೆ. ನೀರೇನು ಯೂಸ್ ಮಾಡಬೇಡಿ. ಕೆಲವರು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ನಾನು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ. ಹುರ್ಗಡ್ಲೆ ಮತ್ತು ಸಕ್ಕರೆ ಎರಡನ್ನೇ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲಿ ಕೆಲವರು ಬಿಸಿ ಮಾಡಿ ಎಲ್ಲ ಮಾಡ್ತಾರೆ. ಅಷ್ಟೆಲ್ಲ ರಿಸ್ಕ್ ತೊಗೊಳ್ಳೋದಕ್ಕಿಂತ ಇದು ತುಂಬ ಈಸಿ ರೆಸಿಪಿ. ಒಂದು ಸಲ ಟ್ರೈ ಮಾಡಿ. ನಾನೀಗ ಇದನ್ನು ಒಂದು ಸ್ವೀಟ್ ಶೇಪ್ಗೆ ಹದ ಮಾಡಿಕೊಂಡು ಒಂದು ಬೌಲಲ್ಲಿ ನೀಟಾಗಿ ತಟ್ಕೊತಿದ್ದೀನಿ. ನೀಟಾಗಿ ಬರಲಿ ಸಾಫ್ಟಾಗಿ ಮೇಲ್ಗಡೆ ಎಲ್ಲ ಅಂತ ಹೇಳಿ ನೀಟಾಗಿ ತಟ್ಕೊಂಡೆ. ಇದನ್ನು ನೀವು ಹೀಗೆ ಬೇಕಾದರೂ ಇಟ್ಟು ಕಟ್ ಮಾಡ್ಕೋಬೋದು, ಇಲ್ಲ ನಾನೇನಾದ್ರು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕೋತೀವಿ ಅಂದರೆ ಹಾಕೋಬೋದು. ಬಟ್ ನಾನು ಚಿಕ್ಕವಳಿದ್ದಾಗ ತಿಂತಿರಬೇಕಾದ್ರೆ ಹೀಗೆ ಒಣ ದ್ರಾಕ್ಷಿ ಹಾಕಿ ಕೊಡ್ತಾಯಿದ್ರು. ಹಾಲು ಕೋವಾ ಸಣ್ಣ ಪೀಸ್ಗೆ ₹1 ಕೊಟ್ಟು ನಾವು ತೊಗೊಂಡು ತಿಂತಾಯಿದ್ವಿ. ಹಾಗಾಗಿ ಅದು ನೆನಪಾಯಿತು. ಸೊ ಹಾಗೆ ನಾನೀಗ ಒಣ ದ್ರಾಕ್ಷಿಯನ್ನು ಅದಕ್ಕೆ ಅಂಟಿಸ್ಕೊತಾ ಇದ್ದೀನಿ. ನೀವು ಇದನ್ನು ಒಂದು 10 to 20 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಟರೆ ಅದು ಸೆಟ್ ಆಗುತ್ತೆ. ಮೀನ್ಸ್ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಈಗಲೂ ಕಟ್ ಮಾಡ್ಕೊಬೋದು, ಬಟ್ ನಾನು ಒಂದು 10 ಮಿನಿಟ್ಸ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ನಾನು ಇದನ್ನು 10 ಮಿನಿಟ್ಸ್ ಇಟ್ಟು ತೊಗೊಂಡಾಗ ತುಂಬ ಚೆನ್ನಾಗಾಗಿತ್ತು, ಗಟ್ಟಿ ಬಂದಿತ್ತು. ಕಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಬಂತು, ಶೇಪ್ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಇದನ್ನು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ನೀವು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕವಳಿದ್ದಾಗ ಹೇಗೆ ಯಾವ ಶೇಪಲ್ಲಿತ್ತೋ ಅದೇ ಶೇಪಲ್ಲಿ ನಾನು ಕಟ್ ಮಾಡಿಕೊಂಡೆ. ತುಂಬ ನೆನಪಾಯಿತು ಆ ಟೈಮಲ್ಲಿ ತಿಂತಿದ್ದು ಹೇಗಿತ್ತು. ಸೇಮ್ ಅದೇ ಫ್ಲೇವರು, ಅದೇ ಟೇಸ್ಟು, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಸೊ ಹಾಗೆ ನಿಮ್ಗೆ ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ ಅಂದರೆ ನಿಮ್ಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ನ ಹಾಕ್ಕೊಂಡು ತಿನ್ಬೋದು. ತುಂಬ ಬೇಗ ಮಾಡೋವಂತಹ ಸ್ವೀಟ್ ಇದು, ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ತಿನ್ನಿ ಮಾಡಿಕೊಂಡು. ಮೈದಾ ಹಿಟ್ಟು ಯೂಸ್ ಮಾಡದೇ ಇರೋದ್ರಿಂದ, ಬರೀ ಹುರ್ಗಡ್ಲೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನಾನು ಕೂಡ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಿಮ್ಗೆ ಹೇಗೆ ಅನಿಸ್ತು ಇದು? ನೀವು ನಿಮ್ಮ ಟೈಮಲ್ಲಿ ಯಾವ ಥರ ಇತ್ತು ಹಾಲು ಕೋವಾ, ಯಾವ ಥರ ಟ್ರೈ ಮಾಡಿದ್ರಿ ಅದನ್ನು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಒಂದು ಮೆಮೊರಬಲ್, ನಾವು ಈ ಥರ ಸ್ವೀಟ್ ತಿಂತಿದ್ವಿ ಅನ್ನೋದೊಂದು ನೆನಪು ನನಗೆ. ಸೊ ಹಾಗಾಗಿ ನಾನಿವತ್ತು ಹಾಲು ಕೋವಾ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಸ್ವೀಟು. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಸೊ ಹೀಗೆ ನನ್ನನ್ನು ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನಷ್ಟು ಫುಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಹೆಲ್ತ್ ಟಿಪ್ಸ್ಗಳ ಬಗ್ಗೆಯೂ ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.